ಗುರು ಈ ತರ ಒಂದ್ ಕೆಲಸ ಮಾಡ್ತಿರೋ ನನ್ ದೊಡ್ಡಪ್ಪನ್ಗೆ ನನ್ ಕಡೆಯಿಂದ ಒಂದ್ ದೊಡ್ಡ ಸಲ್ಯೂಟ್. ಅಪರೂಪಕ್ಕೆ ನಾನು ಇವತ್ ಬೆಳಿಗ್ಗೆ 6 ಗಂಟೆಗೆನೆ ಎದ್ದು ಏನ್ ಮಾಡೋದು ಅಂತ ಸುಮ್ನೆ ಯೋಚನೆ ಮಾಡ್ತಾ ಕೂತಿದ್ದೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆಗ ನನ್ ತಲೆಗೆ ಉಳಿದಿದ್ದೆ ಈ ಬ್ಲಾಗ್ ವಿಡಿಯೋ. ಥಿಂಕ್ ಬಿಗ್, ಥಿನ್ ಬಿಗ್. ಹೌದು, ನಾನು ಕೂಡ ಕಂಟೆಂಟ್ ನ ರೆಡಿ ಮಾಡ್ಕೊಂಡು ಈ ತರ ಒಂದ್ ವಿಡಿಯೋ ಮಾಡಕ್ಕೆ ಶುರು ಮಾಡಿದೆ. ನನ್ ದೊಡ್ಡಪ್ಪ ಬೆಳಗ್ಗೆನೆ ಎದ್ದು ಆಡಿನ ತೊಟ್ಟಿಲಿ ಕಸ ಬೆಳೆದು ಕಸನ ತಿಪ್ಪೆಗೆ ಹಾಕ್ಬಿಟ್ರು ಗುರು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜೋಬಡ ಮೇಲಿಟ್ಟಿರೋ ಕುಡುಗಲ್ನ ತಗೊಂಡು ಕಡಿಯಕ್ಕೆ ಹೋಗ್ತೀನಂತ ನಮ್ ದೊಡ್ಡಪ್ಪ ಹೋಗೇ ಬಿಟ್ರು ಗುರು. ಆದ್ರೆ ಯಾರನ್ನು ಮನುಷ್ಯರನ್ನ ಕಡಿಯಕ್ಕಲ್ಲ, ಮರಿ ಆಡುಗಳಿಗೆ ಮೇವಿಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಮರಿಗಳಿಗೆ ಮೇವ್ ತರಕ್ಕೆ ಹೋದ್ರು ಗುರು. ನಮ್ ದೊಡ್ಡಪ್ಪ ಹೋಗಿ ಬರೋಷ್ಟರಲ್ಲಿ ನಾನು ಬ್ರಷ್ ಮಾಡಿ ಮಕ್ಕ ತೊಳೆದು ನಮ್ ದೊಡ್ಡಪ್ಪ ಮಾಡೋ ಫಿಲ್ಟರ್ ಕಾಫಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಗುರು. 7 ಗಂಟೆಗೆ ಹೋಗಿರೋ ನನ್ ದೊಡ್ಡಪ್ಪ 8 ಗಂಟೆಗೆ ಹುಲ್ಲೊತ್ಕೊಂಡ್ ಬಂದು ಹುಲ್ನ ಸೈಡಲ್ಲಿ ಹಾಕಿ ಬ್ರಷ್ ಮಾಡ್ತಾ ನನ್ಗೊಂದು ಮಾತು ಹೇಳಿದ್ರು. ಬೇಗ ಗ್ಲಾಸ್ ತಗೊಂಬ, ಆಡಿನ ತಟ್ಟಿಗೆ ಹೋಗಿ ಫ್ರೆಶ್ ಆಗಿ ಹಾಲು ಹಿಂಡ್ಕೊಂಬರೋಣ ಅಂತ ಹೇಳಿದ್ರು ಗುರು. ಇದಾದ್ಮೇಲೆ ಟೈಮ್ ಆಯ್ತು ಅಂತ ಹೇಳಿ ನನ್ ದೊಡ್ಡಪ್ಪ ಬೇಗ ಊಟ ಮಾಡಿ ಆಡಿನ ತೊಟ್ಟಿಗೆ ಹೋಗಿ ಆಡಿನ ಮರಿಗಳನ್ನೆಲ್ಲ ಶಿಫ್ಟ್ ಮಾಡ್ಬೇಕು ಅಂತ ಆಡಿನ ಮರಿಗಳನ್ನೆಲ್ಲ ಹೊರಗಡೆ ಆಗ್ತಾ ಇದ್ರು ಗುರು. ಆಯ್ತು. ಆಮೇಲೆ ನಾನು ಕೂಡ ನನ್ನ ದೊಡ್ಡಪ್ಪನ ಜೊತೆ ಜಾಯ್ನ್ ಆಗಿ ನಾನು ನನ್ನ ದೊಡ್ಡಪ್ಪ ಇಬ್ರು ಸೇರಿ ಮರಿಗಳನ್ನ ಶಿಫ್ಟ್ ಮಾಡಿದ್ವಿ. ಇದಾದ್ಮೇಲೆ ಎಲ್ಲ ಆಡುಗಳನ್ನ ಹೊರಗಡೆ ಬಿಟ್ಟು ನನ್ನ ದೊಡ್ಡಪ್ಪ ಡ್ಯೂಟಿಗೆ ಹೋದ್ರು ಗುರು. ಗಾಳಿ ಮಳೆ ಚಳಿ ಅನ್ನೋದನ್ನು ಲೆಕ್ಕಿಸಿದೆ 15 ವರ್ಷದಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು 9 ಗಂಟೆ ತನಕನು ಆಡುಗಳ ಜೋಪಾನ ಮಾಡೋವರೆಗೂ ನನ್ನ ದೊಡ್ಡಪ್ಪನಿಗೆ ನಿದ್ದೆನೆ ಬರಲ್ಲ ಗುರು. ನಿಜವಾಗ್ಲೂ ಈ ತರ ಯಾರ್ಯಾರು ಆಡುಗಳ ಸೇವೆ ಮಾಡ್ತಾ ಇದ್ರು ಅವ್ರಿಗೆ ನನ್ನ ಕಡೆಯಿಂದ ಸಲ್ಯೂಟ್ ಗುರು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.